ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ಹನುಮನು ಒಲಿದರೆ ಹರಿತಾನೊಲಿವನು, ಹನುಮನು ಒಲಿದರೆ ಹರಿತ ಒಲಿವನು, ಹನುಮನು ಮುನಿದರೆ ಹರಿಮುನಿವ, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ಹನುಮನು ಒಲಿಯಲು ಸುಗ್ರೀವನು ಗೆದ್ದ, ಹನುಮನು ಮುನಿದುದಕ್ಕೆ ವಾಲಿಯು ಬಿದ್ದ, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ಹನುಮನು ಒಲಿದ ವಿಭೀಷಣ ಗೆದ್ದ, ಹನುಮನು ಮುನಿದುದಕ್ಕೆ ರಾವಣ ಬಿದ್ದ, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ಹನುಮನು ಪುರಂದರ ವಿಠಲನ ದಾಸ, ಹನುಮನು ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ, ಹರಿಯ ಮತವೇ ಹನುಮನ ಮತವೋ, ಹನುಮನ ಮತವೇ ಹರಿಯ ಮತವೋ. ಯೇ ಯೇ ಗುಣನಾಮ ಜಗತ್ಪ್ರಸಿದ್ಧ ಯಂತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತಃ ಪ್ರಬರ್ಹನ್ ಶ್ರೀಮಂತಮೇನಂ ಹನುಮಂತಮಾಹುಃ. ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಾಯುದೇವರ ಒಂದು ಮಹಿಮಾವನ್ನು ವರ್ಣನೆ ಮಾಡ್ತಕ್ಕಂಥ ತಿಳಿಸಿಕೊಡ್ತಕ್ಕಂಥ ಮಹಾಕಾವ್ಯ ಸುಮಧ್ವ ವಿಜಯ. ಆ ಮಹಾಕಾವ್ಯದಲ್ಲಿ ವಾಯುದೇವರ ಒಂದು ಮಹಿಮಾವನ್ನು ತಿಳಿಸಿಕೊಡುತ್ತಾ ಕವಿಗಳು ಯೇ ಯೇ ಗುಣಾನಾಮ ಜಗತ್ಪ್ರಸಿದ್ಧ, ಜಗತ್ತಿನಲ್ಲಿ ಯಾವ ಯಾವ ಗುಣಗಳು ಸುಪ್ರಸಿದ್ಧವಾಗಿರ್ತಕ್ಕಂಥದ್ದಾಗಿದೆಯೋ, ದ್ವಾತ್ರಿಂಶಲ್ಲಕ್ಷಣೋಪೇತರಾಗಿರ್ತಕ್ಕಂಥವರು ವಾಯುದೇವರು. ಅಂಥ ವಾಯುದೇವರ ಗುಣಗಳು ಏನು ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆಯೋ, ಎಲ್ಲಿ ಇಲ್ಲದಂಗಿರ್ತಕ್ಕಂಥ ಗುಣಗಳೆಲ್ಲವೂ ಇವರಲ್ಲೇ ಇರತಕ್ಕಂಥದ್ದಾಗಿದೆ. ಇರೋ ಗುಣಗಳೆಲ್ಲ ಇವರ ಹತ್ರಿಂದ ಬಂದಿರತಕ್ಕಂಥದ್ದೇ ಆಗಿದೆ. ಅಂಥ ಶ್ರೇಷ್ಠವಾದ ಗುಣಗಳನ್ನು ಯೇ ಯೇ ಗುಣಾನಾಮ ಜಗತ್ಪ್ರಸಿದ್ಧ ಯಂತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತಃ ಪ್ರಬರ್ಹನ್ ಶ್ರೀಮಂತಮೇನಂ ಹನುಮಂತಮಾಹುಃ. ಅಂಥ ಶ್ರೇಷ್ಠವಾಗಿರತಕ್ಕಂಥ ಗುಣಗಳಿಂದ ಕೂಡಿಕೊಂಡಿರತಕ್ಕಂಥ ವಾಯುದೇವರ ಮಹಿಮಾ ಏನಿರ್ತಕ್ಕಂಥದ್ದಾಗಿದೆ, ಅವೆಲ್ಲವನ್ನೂ ಕೂಡ ದೇವತೆಗಳು ಕಲಿತ ಕಾಲಕ್ಕೆ ದೇವತೆಗಳ ಸಭಾ ಅನ್ನುವಂಥದ್ದು ಏರ್ಪಟ್ಟಾಗ ಅವರೆಲ್ಲರೂ ಆ ಒಂದು ವಾಯುದೇವರ ಗುಣಗಳನ್ನು ವರ್ಣನೆ ಮಾಡ್ತಾರಂತೆ, ಪರಸ್ಪರ ಹೇಳ್ಕೊಳ್ತಕ್ಕಂಥವರಾಗ್ತಾರಂತೆ. ಅಂಥ ವಾಯುದೇವರು ಹನುಮಂತಮೇ ಆಹುಹು, ಹನುಮಂತ ಅಂತ ಹೇಳಿ ಕರೀತಾ ಇರತಕ್ಕಂಥವರಾಗಿದ್ದಾರೆ. ಹನುಮಂತ ಅಂತಂದ್ರೆ ಇಂದ್ರದೇವರ ವಜ್ರಾಯುಧ ತಗಲಿರೋಣದ್ರಿಂದ ಇಲ್ಲಿ ಹನು ಏರ್ಪಟ್ಟಿತು ಅನ್ನುವಂಥದ್ದು ಒಂದು.
ಐತಿಹಾಸಿಕವಾದಂಥ ಕಾರಣವೂ ಇದೆ. ಹನು ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನಿಗಳವರು, ಜ್ಞಾನವನ್ನು ಕೊಡತಕ್ಕಂಥವರು, ಜ್ಞಾನವನ್ನು ನಮಗೆ ಕೊಡಬೇಕು ಅಂತಲೇ ಅದಕ್ಕೆ ಪುರಂದರದಾಸರು ಕೂಡ ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಪಾಲಿಸನ್ನ ಜೀವರೋತ್ತಮ. ಸುಜ್ಞಾನವನ್ನು ಕೊಡತಕ್ಕಂತಹ ಜೀವೋತ್ತಮರಾಗಿರ್ತಕ್ಕಂತಹ ನೀವು ವೀರ ಹನುಮ, ನೀನು ಬಹುಪರಾಕ್ರಮ ಅಂತ ಹೇಳಿ ಪುರಂದರದಾಸರು ಅಂದಿದ್ದಾರೆ. ಆದ ಕಾರಣ ಅಂಥ ಮಹಾನುಭಾವರು ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಕ್ವಚಕಶ್ಚನೈವ. ಯಾರಿದ್ದಾರೆ ಪ್ರಪಂಚದೊಳಗೆ ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ಹರಿಭಕ್ತಿಯಲ್ಲಿ, ಧೃತಿ ಧೈರ್ಯದಲ್ಲಿ, ಸ್ಥಿತಿ ಪ್ರಾಣ ಬಲೇಶು ಯೋಗಿ ಬುದ್ಧೌ ಚ ನಾನ್ಯೋ, ಬುದ್ಧಿಯೊಳಗೆ ಯಾವತ್ತರೊಳಗೂ ಕೂಡ ಇವರ ಸರಿಸಮಾನರಾಗಿರ್ತಕ್ಕಂಥವ್ರ ಪ್ರಪಂಚದೊಳಗೆ ಯಾರೂ ಇಲ್ಲ. ಹನುಮಂತ ದೇವರು ಅಂದರೆ, ವಾಯುದೇವರು ಅಂತಂದರೆ ಸದಾ ಭಗವತ್ ಸನ್ನಿಧವು ಪೂಜ್ಯಾನ. ಮಹಾನುಭಾವರಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭುಗಳು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಪರಮಾತ್ಮನ ಸನ್ನಿಧಾನದಲ್ಲಿ ನಿರಂತರವೂ ಕೂಡ ಸೇವೆಯನ್ನು ಹೊಂದತಕ್ಕಂಥ ಮಹಾನುಭಾವರು, ಪರಮಾತ್ಮನನ್ನು ಸೇವಾ ಮಾಡ್ತಾ ಜಗತ್ತಿನಿಂದ ಪ್ರಶಂಸನೆಯನ್ನು ಹೊಂದತಕ್ಕಂಥ ಮಹಾನುಭಾವರು ವಾಯುದೇವರಾಗಿರ್ತಕ್ಕಂಥವರ ಇದರ ಸದಾ ಭಗವತ್ ಸನ್ನಿಧವು ಪೂಜ್ಯಾನ. ಅಂಥ ವಾಯುದೇವರು ಅಂತಂದರೆ ಪರಮಾತ್ಮನಿಗೆ ಅತ್ಯಂತ ಇಷ್ಟ. ಅದಕ್ಕಾಗಿ ಪುರಂದರದಾಸರು ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಯಾಕೆಂದರು ಪರಮಾತ್ಮ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ, ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ ಅಂತಾನೆ ಭಗವದ್ಗೀತದಲ್ಲಿ. ಭಗವಂತನಿಗೆ 4 ಜನ ಭಕ್ತರಿದ್ದಾರೆ, 4 ತರಹ ಭಕ್ತರು. ಆರ್ತರು, ಜಿಜ್ಞಾಸಿಗಳು, ಅರ್ಥಾರ್ಥಿಗಳು, ಜ್ಞಾನಾರ್ಥಿಗಳು ಅಂಥೇಳಿ. ಈ 4 ಜನರೊಳಗೂ ಕೂಡ ನಿನಗೆ ಯಾರು ಬಹಳ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಅಂತ ಅಲ್ಲಿ ನಾವೊಂದು ಪ್ರಶ್ನೆ ಮಾಡಿಕೊಂಡ ಕಾಲಕ್ಕೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ತೇಷಾಂ ಜ್ಞಾನಿ, ಯಾವ ಜ್ಞಾನಿಗಳಿದ್ದಾರೋ, ಜ್ಞಾನಪೂರ್ವ ಪರಸ್ನೇಹ, ಜ್ಞಾನಪೂರ್ವಕವಾಗಿ ನನ್ನನ್ನು ಕುರಿತು ತಿಳಿದು ನನ್ನಲ್ಲಿ ಸ್ನೇಹವನ್ನು ಮಾಡಿ ನೀನೇ ನನಗೆ ಗತಿ ಅಂತ ಹೇಳಿ ಸರ್ವಕಾಲ ಸರ್ವಾವಸ್ಥೆದೊಳಗೂ ಎಡಬಿಡದಂತೆ ನನ್ನನ್ನು ಯಾರು ಭಜಿಸ್ತಾ ಇರತಕ್ಕಂಥವರಾಗುತ್ತಾರೋ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ. ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಯನೇ, ಎಂದೆಂದು ವಾಸಿಪನು ಮಂದಿರದೊಳಗೆ. ಹಂಗ ಪರಮಾತ್ಮನೇ ಸರ್ವಸ್ವ, ಅವನೇ ನನಗೆ ಗತಿ ಅಂತ ಹೇಳಿ ಶ್ವಾಸ ಶ್ವಾಸಕ್ಕೂ ಕೂಡ ಪರಮಾತ್ಮನನ್ನೇ ಯಾರು ಸದಾ ಕಾಲದಲ್ಲಿ ಭಜಿಸ್ತಾ ಇರ್ತಾರೋ ಅಂಥ ಭಕ್ತರು ಅಂತಂದರೆ ಏಕಭಕ್ತಿರ್ವಿಶಿಷ್ಯತೆ. ಆ ಭಕ್ತಿ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ, ಅಂಥವರು ನನಗೆ ಪ್ರಿಯ, ನನಗೆ ಬಹಳ ಇಷ್ಟ. ಅಹಂ ಸಚ ಮಮ ಪ್ರಿಯ, ಅವರಿಗೆ ನಾನು ಅಂದರೆ ಇಷ್ಟ. ಪರಸ್ಪರಂ ಭಾವಯಂತ, ನನ್ನನ್ನು ಕುರಿತು ಯಾರು ಸರಿಯಾಗಿ ತಿಳ್ಕೊಂಡು ನನ್ನನ್ನು ಉಪಾಸನೆ ಮಾಡ್ತಕ್ಕಂಥವರಾಗ್ತಾರೋ ಅಂಥ ಜ್ಞಾನಪೂರ್ವವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಕ್ಕಂಥವರು ಅಂದರೆ ನನಗೆ ಭಾಳ ಇಷ್ಟ, ಅವರಿಗೂ ನಾನು ಅಂದರೆ ಭಾಳ ಇಷ್ಟ ಅಂತ ಭಗವದ್ಗೀತದಲ್ಲಿ ಪರಮಾತ್ಮ ಹೇಳಿಕೊಂಡಿದ್ದಾರೆ. ಆದ ಕಾರಣ ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ, ಯಾರಲ್ಲೂ ಇರದಂಗಿರ್ತಕ್ಕಂಥ ಆ ಒಂದು ಜ್ಞಾನ ಏನಿದೆ, ಆ ಜ್ಞಾನ ಭಾಂಡಾರ, ಜ್ಞಾನ ಪುಂಜರು ಹನುಮಂತ ದೇವರಾಗಿರ್ತಕ್ಕಂಥವರಾಗಿದ್ದಾರೆ. ಎಲ್ಲಿ ಅವರ ಒಂದು ಜೀವನದಲ್ಲಿ ಒಂದು ಎಳ್ಳು ಕಾಳೊಳಗೆ 1000 ಭಾಗದಷ್ಟು ಕೂಡ ಅವರಿಗೆ ಅಜ್ಞಾನ ಅನ್ನುವಂಥದ್ದು ಇಲ್ಲ, ಯಾವುದು ಅಕರ್ಮವನ್ನು ಅವರು ಮಾಡಿಲ್ಲ. ಏನು ಮಾಡಿದರೂ ಕೂಡ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರತಕ್ಕಂಥದ್ದಾಗತ್ತೆ. ಅದಕ್ಕಾಗಿ ಹನುಮನ ಮತವೇ ಹರಿಯ ಮತವು, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಮತ ಅಭಿಪ್ರಾಯ ಏನು
ಹನುಮಂತ ದೇವರು ಮನಸ್ಸಿನಲ್ಲಿ ಅಂದುಕೊತಾರೋ ಅದೇ ಆತನಿಗೂ ಸಮ್ಮತವಾಗಿರ್ತಕ್ಕಂಥದ್ದು. ಇವರು ಅಂದುಕೊಂಬಿಡೋದೆಲ್ಲವೂ ಕೂಡ ಪರಮಾತ್ಮನಿಗೆ ಸಮ್ಮತವಾಗಿರತಕ್ಕಂಥದ್ದೇ ಇವರು ಮನಸ್ಸಿನಲ್ಲಿ ಭಾವನೆ ಮಾಡ್ತಕ್ಕಂಥವರ. ಪರಮಾತ್ಮನ ಒಂದು ಭಾವನೆಗೆ ವ್ಯತಿರೇಕವಾಗಿ ವಿರುದ್ಧವಾಗಿ ಯಾವ ಕಾಲಕ್ಕೂ ವಾಯುದೇವರು ನಡೆಯತಕ್ಕಂಥವರಲ್ಲ. ಅದಕ್ಕಾಗಿ ಅಂತ ಹನುಮಂತ ದೇವರು ಅವರ ಮತ, ಅವರ ಅಭಿಪ್ರಾಯ, ಅವರ ಮನೋಭಿಪ್ರಾಯವೇ ನನ್ನ ಮನೋಭಿಪ್ರಾಯವಾಗಿರ್ತಕ್ಕಂಥದ್ದಾಗಿದೆ. ನನ್ನ ಅಭಿಪ್ರಾಯವೇನಾಗಿದೆಯೋ ಅದೇ ಅಭಿಪ್ರಾಯವೇ ಹನುಮಂತ ದೇವರ ಅಭಿಪ್ರಾಯವು. 3 ಅವತಾರದಲ್ಲಿ ವಾಯುದೇವರ ಅದೇ ಕೆಲಸವನ್ನೇ ಜ್ಞಾನಕ್ಕೆ ಪ್ರತಿರೂಪರಾಗಿರ್ತಕ್ಕಂಥವರು ಭೀಮಸೇನ ದೇವರು, ಭಕ್ತಿಗೆ ಪ್ರತಿರೂಪರಾಗಿರ್ತಕ್ಕಂಥವರು ಹನುಮಂತ ದೇವರು, ಸಾಕ್ಷಾತ್ ವೈರಾಗ್ಯಕ್ಕೆ ಪ್ರತಿರೂಪರಾಗಿರ್ತಕ್ಕಂಥ ಮಹಾನುಭಾವರು ಜಗದ್ಗುರುಗಳಾದಂಥ ಶ್ರೀಮನ್ ಮಧ್ವಾಚಾರ್ಯರು. 3 ಅವತಾರದಲ್ಲಿ ಕೂಡ ವಾಯುದೇವರು ಭಕ್ತಿ, ಜ್ಞಾನ, ವೈರಾಗ್ಯಕ್ಕೆ ಪ್ರತಿರೂಪರಾಗಿರ್ತಕ್ಕಂಥವರಾಗಿದ್ದಾರೆ. ಯದ್ಯದಾಚರತೆ ಶ್ರೇಷ್ಠಸ್ತತ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತಿ ಲೋಕಸ್ತದನು ವರ್ತತೆ ಅಂತಂದಾಗಂಥ ವಾಯುದೇವರ ಇದು ಸಕಲ ಶ್ರುತಿ ಸಮ್ಮತವಾಗಿರ್ತಕ್ಕಂಥದ್ದು. ಅವರ ಗ್ರಂಥಗಳು, ಅವರ ಕರ್ಮಗಳು, ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವೆಲ್ಲವೂ ಕೂಡ ನಮಗೆ ಪುರಾಣಗಳಿಂದ, ಇತಿಹಾಸಗಳಿಂದ ತಿಳಿದು ಬರ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಪುರಂದರದಾಸರು ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು, ಹನುಮನು ಒಲಿದರೆ ಹರಿತಾನೊಲಿವನು. ಯಾಕೆಂದರೆ ಸರಿಯಾಗಿ ಪರೀಕ್ಷೆ ಮಾಡ್ತಕ್ಕಂಥವರು. 72,000 ನಾಡಿಗಳಲ್ಲಿ 6,2,000 ದಾರಿಲಿ ಹೋಗಿ ಬರುವರು ಅಂತಾರೆ ಗೋಪಾಲದಾಸರು. 6,3,2,1,000 3 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ರಚಿಸಿ ಸತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಅಂಥ ಒಳಗೆ ಸಂಚಾರ ಮಾಡ್ತಾ ಯಾರ್ಯಾರು ಯಾವ ರೀತಿಯಾಗಿರ್ತಕ್ಕಂಥವ್ರು ಅವರ ಸಾತ್ವಿಕ, ರಾಜಸ, ತಾಮಸವನ್ನು ತಿಳಿದಿರ್ತಕ್ಕಂಥವರಾಗಿದ್ದಾರೆ. ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಅವರು ನಮಗೆ ಭಗವಂತನ ಹತ್ರ ನಮಗೆ ಪ್ರವೇಶವನ್ನು ಮಾಡಿಸ್ತಕ್ಕಂಥವರಾಗ್ತಾರೆ. ಅದಕ್ಕೆ ಹನುಮಂತನು ಒಲಿದು ಬಿಟ್ಟರೆ ಪರಮಾತ್ಮ ಸುಲಭವಾಗಿ ಒಲಿಯತಕ್ಕಂಥವನಾಗ್ತಾನಂತ. ಹನುಮಂತನು ಒಲಿಯದೇ ಇದ್ದರೆ ಪರಮಾತ್ಮ ಒಲಿಯುವುದಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಚೆಂದಾಗ. ಅಂತ ಹನುಮಂತನು ಒಲಿದಿದ್ದಕ್ಕೆ ಅಲ್ಲ, ಯಾರು ನೋಡಿ ಬಾ ಅಂತ ಹೇಳಿ ಸುಗ್ರೀವ ಕೊಟ್ಟು ಕಳಿಸ್ತಕ್ಕಂಥವನಾಗ್ತಾನಂಥ ಪರಮಾತ್ಮನ ಸಾಕ್ಷಾತ್ ರಮಾಪತಿ ಅಂತ ಹೇಳಿ ತಿಳಿದು ಬಂದು ಆ ಸುಗ್ರೀವನಿಗೆ ತಿಳಿಸಿಕೊಟ್ಟಿರತಕ್ಕಂಥವನಾಗಿದ್ದಾನೆ. ಇವೆಲ್ಲ ಕೂಡ ನಮಗೆ ರಾಮಾಯಣದಲ್ಲಿ ನಾವು ನೋಡಬಹುದು. ಅದಕ್ಕೆ ಇವನ ಪ್ರೇರಣೆ ಹರಿಯ ಪ್ರೇರಣೆ, ಇವನ ಸೇವೆಯು ಹರಿಯ ಸೇವೆಯು, ಇವನ ಕರುಣವೇ ಹರಿಯ ಕರುಣವು, ಇವನ ಬಲವೇ ಪ್ರಬಲವು, ಇವನು ನಂಬಲು ಹರಿಯು ನಂಬುವ, ಇವನು ಒಲಿಯಲು ಹರಿಯು ಒಲಿಯುವ, ಪವನಾಖ್ಯನಾಗಿ ನಮ್ಮನು ಪಾವನ ಗತಿ ಪೊಂದಿಸುವವನ ಎಂತು ತುತಿಸಲಿ ಎನ್ನ ದೇವನ, ಸಂತತ ನಮ್ಮನ್ ಸಲಹೋನ. ಗೋಪಾಲದಾಸರು ಹೇಳ್ತಾರೆ. ಎಂಥ ಮಾತು ನೋಡ್ರಿ. ಪುರಂದರದಾಸರ ಒಂದು ಮಾತನ್ನು ಇಟ್ಟುಕೊಂಡು ಅದು ಎಷ್ಟು ವಿವರವಾಗಿ ಗೋಪಾಲದಾಸರು ನಮಗೆ ತೋರಿಸಿಕೊಟ್ಟಿರ್ತಾರೆ. ಇವನ ಪ್ರೇರಣೆ ಹರಿಯ ಪ್ರೇರಣೆ, ಇವನಿಗೆ ಏನು ಪ್ರೇರಣೆ ಆಗ್ತೋ ಅದೇ ಹರಿಯ ಪ್ರೇರಣೆ ಅಂತ. ಇವನ ಸೇವೆಯು ಹರಿಯ ಸೇವೆಯು, ಈ ಅಧಿಷ್ಠಾನದಲ್ಲೇ ಪರಮಾತ್ಮ ಇರತಕ್ಕಂಥವನಾಗ್ತಾನೆ. ಯಾರು ಹನುಮಂತನ ಮೂರ್ತಿಯನ್ನು ಇಟ್ಕೊಂಡು ಪೂಜಾ ಮಾಡ್ತಾರೋ ಆ ಅಧಿಷ್ಠಾನದೊಳಗೆ ರಾಮದೇವರು ತಾವಿದ್ದು ಸ್ವೀಕಾರ ಮಾಡ್ತಕ್ಕಂಥವರಾಗ್ತಾರೆ. ಇವನ ಪ್ರೇರಣೆ ಹರಿಯ ಪ್ರೇರಣೆ, ಇವನ ಸೇವೆಯು ಹರಿಯ ಸೇವೆಯು, ಇವನ ಕರುಣವೇ ಹರಿಯ ಕರುಣವು. ಇವನು ಅಯ್ಯೋ ಅಂತ ಹೇಳಿ ಇವನ ಮನಸ್ಸಿಗೆ ಬರಬೇಕು. ಅಯ್ಯೋ ಅಂತ ಅಂದ್ಕೊಂಡು ಬಿಟ್ಟರೆ ಅವನು ಎಂಥವನಾಗಿರಲಿ ಯಾಕೆ. ಅಪಿಚೇತ್ಸು ದುರಾಚಾರ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಜತೆ ಮಾಂ ಅನನ್ಯ ಭಾಕು ಸಾಧುರೇವ ಸಮಂತವ್ಯ. ವಾಯುದೇವರು ಪ್ರೇತರಾಗಿ ಅವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದರು ಅಂದರೆ ಅವನು ಎಂಥವನಾದರೂ ಕೂಡ ಅಭಿಚೇತ್ಸು ದುರಾಚಾರ, ಎಂಥ ದುರಾಚಾರಿ ಆದರೂ ಕೂಡ ಪರಮಾತ್ಮ ಅವನನ್ನು ಸ್ವೀಕಾರ ಮಾಡ್ತಕ್ಕಂಥವನಾಗ್ತಾನೆ. ಇದು ಭಗವದ್ಗೀತದಲ್ಲಿ ಶ್ರೀಕೃಷ್ಣನ ಮಾತೇ ಆಗಿರ್ತಕ್ಕಂಥದ್ದಾಗಿದೆ. ಅದನ್ನು ಚೆನ್ನಾಗಿ ಹೇಳ್ತಾರೆ. ಇವನ ಪ್ರೇರಣೆ ಹರಿಯ ಪ್ರೇರಣೆ, ಇವನ ಸೇವೆಯು ಹರಿಯ ಸೇವೆಯು, ಇವನ ಕರುಣವೇ ಹರಿಯ ಕರುಣವು, ಇವನ ಬಲವೇ ಪ್ರಬಲವು. ವಾಯುದೇವರ ಬಲ ಆಗಬೇಕು.
ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಯಾತಕ್ಕೆ ಹನುಮಂತ ದೇವರನ್ನ ನಾವು ಭಜಿಸಬೇಕು, ಪೂಜಿಸಬೇಕು ಅಂತಂದರೆ ಇಷ್ಟು ಕೊಡ್ತಕ್ಕಂಥವರಾಗ್ತಾರೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ. ನೋಡ್ರಿ ಎಷ್ಟು ವಿಧವಾಗಿರ್ತಕ್ಕಂಥ ಸಂಪತ್ತನ್ನು ನಮಗೆ ಕೊಡ್ತಾ ಇರತಕ್ಕಂಥವರಾಗಿದ್ದಾರೆ ಇಂಥ ಹನುಮಂತ ದೇವರನ್ನು ನಾವು ಬಿಟ್ಟು ಇನ್ನು ನಾವು ಯಾವ ದೇವರನ್ನು ಆಶ್ರಯ ಮಾಡಿದರೂ ಕೂಡ ಇಷ್ಟೊಂದು ಶಕ್ತಿ ಅನ್ನುವಂಥದ್ದು ಇತರ ದೇವತೆಗಳು ಇಂದ ನಾವು ಪಡೆಯಲಿಕ್ಕೆ ಸ್ವಲ್ಪ ಕಷ್ಟವೇ ಆಗ್ತದೆ. ಆದ ಕಾರಣ ಅಂಥ ಇದು ಇವನ ಪ್ರೇರಣೆ ಹರಿಯ ಪ್ರೇರಣೆ, ಇವನ ಸೇವೆಯು ಹರಿಯ ಸೇವೆಯು, ಇವನ ಕರುಣವೇ ಹರಿಯ ಕರುಣವು, ಇವನ ಬಲವೇ ಪ್ರಬಲವು, ಇವನು ನಂಬಲು ಹರಿಯು ನಂಬುವ. ಮುಂದೆ ನಾವು ನೋಡ್ತೇವೆ ಪುರಂದರದಾಸರ ಮಾತಿನಲ್ಲಿ ಇವನು ನಂಬಿದ್ದಕ್ಕೆ ಪರಮಾತ್ಮ ನಂಬುತ್ತಾನೆ, ಇವನು ನಂಬದೇ ಇದ್ದರೆ ಪರಮಾತ್ಮ ನಂಬೋದಿಲ್ಲ. ಇವನು ನಂಬಲು ಹರಿಯು ನಂಬುವ, ಇವನು ಒಲಿಯಲು ಹರಿಯು ಒಲಿಯುವ, ಪವನಾಖ್ಯನಾಗಿ ನಮ್ಮನು ಪಾವನ ಗತಿ ಪೊಂದಿಸುವವನ ಎಂತು ತುತಿಸಲಿ ಎನ್ನ ದೇವನ, ಸಂತತ ನಮ್ಮನ್ ಸಲಹೋನ. ಅಂತರಂಗದಿ ಹರಿಯ ತೋರಿಸಿ, ಪರಮಾತ್ಮನನ್ನು ತೋರಿಸ್ತಕ್ಕಂಥವ್ರು ಮಹಾನುಭಾವರು ಯಾರು? ಹನುಮಂತ ದೇವರು, ವಾಯುದೇವರು. ಅಂತರಂಗದಿ ಹರಿಯ ತೋರಿಸಿ, ಸಂತೋಷದಿಂದಲಿ ನಲಿವ ಪವನನ ಎಂತು ತುತಿಸಲಿ ಎನ್ನ ದೇವನ, ಸಂತತ ನಮ್ಮನ್ ಸಲಹೋನ. ಎಷ್ಟು ಚೆಂದಾಗಿ ಪುರಂದರದಾಸರ ಮಾತನ್ನು ವಿವರವಾಗಿ ಹೇಳಿರ್ತಕ್ಕಂಥವರಾಗಿದ್ದಾರೆ. ಅದನ್ನು ಇಟ್ಕೊಂಡೆ ಪುರಂದರದಾಸರು ಹನುಮನು ಒಲಿದರೆ, ಹನುಮಂತನು ಒಲಿದು ಬಿಟ್ಟರೆ ಹರಿತಾನೊಲಿವ, ಹರಿ ಒಲಿತಾನೆ. ಹನುಮನು ಮುನಿದರೆ ಹರಿ ಮುನಿವ. ವಾಯುದೇವರು ಹನುಮಂತ ದೇವರು ಮುನಿದರೆ, ಅವರು ಸಿಟ್ಟಾದರೆ ಪರಮಾತ್ಮ ಕೂಡ ಸಿಟ್ಟಾಗ್ತಾನೆ, ದೂರ ಇಟ್ಬಿಡ್ತಕ್ಕಂಥವನಾಗ್ತಾನೆ. ಹೇಗೆ ಅಂತ ಬಂದ ಕಾಲಕ್ಕೆ ಪುರಂದರದಾಸರು ಇದು ಸೂತ್ರಪ್ರಾಯವಾಗಿ ನಮಗೆ ಹೇಳ್ತಾರೆ. ಅದನ್ನು ವಿವರಣೆ ಮುಂದೆ ತಮ್ಮ ಚರಣಗಳಲ್ಲಿ ಹೇಳ್ತಾರೆ ನೋಡ್ರಿ. ಹನುಮನು ಒಲಿಯಲು ಸುಗ್ರೀವನು ಗೆದ್ದ, ಹನುಮನು ಮುನಿಯಲು ವಾಲಿಯು ಬಿದ್ದ, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಸುಗ್ರೀವ ತನ್ನ 4 ಜನ ಮಂತ್ರಿಗಳಿಂದ ಕೂಡಿಕೊಂಡು ಆ ವಾಲಿಯಿಂದ ತಿರಸ್ಕೃತನಾಗಿರ್ತಕ್ಕಂಥವನಾಗಿ ಋಷಿಮುಖ ಪರ್ವತದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ. ಋಷಿಮುಖ ಪರ್ವತಕ್ಕೆ ವಾಲಿ ಕಾರಣಾಂತರಗಳಿಂದ ಅಲ್ಲಿ ಬರೋದಿಲ್ಲ. ಅದರಿಂದ ಪಾಪ ಬಹು ಅಣ್ಣನಿಂದ ಭಯವನ್ನು ಹೊಂದಿರತಕ್ಕಂಥ ಸುಗ್ರೀವ ಅಲ್ಲಿರ್ತಕ್ಕಂಥವನಾಗಿದ್ದ. ಮತಂಗ ಋಷಿಗಳ ಒಂದು ಆದೇಶಾನುಸಾರವಾಗಿ ಲಕ್ಷ್ಮಣನಿಂದ ಒಡಗೂಡಿರ್ತಕ್ಕಂಥ ರಾಮಚಂದ್ರ ದೇವರು ಈ ಸುಗ್ರೀವನ ಹತ್ತಿರ ಬರ್ತಾ ಇರತಕ್ಕಂಥವರಾಗಿದ್ದಾರೆ. ಸುಗ್ರೀವನ ಹತ್ರ ನೀವು ಹೋದರೆ ನಿನ್ನ ಕಾರ್ಯ ಸಫಲವಾಗತ್ತೆ, ರಾವಣ ಸಂಹಾರವಾಗತ್ತೆ, ತದ್ವಾರ ಸೀತಾದೇವಿಯನ್ನು ಪುನಃ ನೀನು ಹೊಂದಬಹುದು. ಅದಕ್ಕೆ ಸುಗ್ರೀವನ ಬಳಿಯಲ್ಲಿ ನೀನು ಹೋಗು ಅಂತೇಳಿ ಹೇಳಿದ್ದಾರೆ. ಹೇಳಿದ ಮಾತು ಪ್ರಕಾರ ಋಷಿಗಳ ಮಾತು ಬರ್ತಾ ಇದ್ದಾರೆ. ರಾಮಲಕ್ಷ್ಮಣರಿಬ್ಬರೂ ಕೂಡ ಅಷ್ಟು ದೂರದಲ್ಲಿ ಬರ್ತಾ ಇದ್ದಾರೆ. ಸುಗ್ರೀವ ನೋಡಿದ. ರಾಜರ್ಷಿ ಪ್ರತಿಮಾ ಸಂಕಾಸವು ಅಂತಾರೆ ವಾಲ್ಮೀಕಿ ಋಷಿಗಳು. ತಲೆಯ ಮೇಲೆ ನೋಡಿದರೆ ಜಟ ಇದೆ. ಋಷಿಗಳು ಸುತ್ತಿದಂತೆ ತಲೆ ಮೇಲೆ ಜಟ ಸುತ್ತಿದ್ದಾರೆ, ನಾರು ಬಟ್ಟೆಗಳನ್ನು ಹುಟ್ಟಿದ್ದಾರೆ. ಆದರೆ ಕೈ ಒಳಗೆ ಬಿಲ್ಲು ಬಾಣ ಹಿಡಿದಿದ್ದಾರೆ. ಇದೇನಿದು, ರಾಜಕುಮಾರರೋ ಅಥವಾ ಮುನಿಕುಮಾರರೋ ತಿಳಿಯದಾಗಾಯಿತು. ಯಾರಿಗೆ? ಆ ಸೂರ್ಯನ ಮಗನಾಗಿರ್ತಕ್ಕಂಥ ಸುಗ್ರೀವನಿಗೆ. ಏನಾದರೂ ಈ ವಾಲಿ ನನ್ನ ಕೊಲ್ಲಲಿಕ್ಕೆ ಏನಾದರೂ ಇವರಿಬ್ಬರನ್ನು ಕೊಟ್ಟು ಕಳಿಸ್ತಾ ಇದ್ದಾನ, ಈ ನರರಿಬ್ಬರನ್ನು ಕೂಡ ಅಂತ ಹೆದರಿದ. ಆಗ ತನ್ನ ಹತ್ರ ಇರತಕ್ಕಂಥ ಆ ಹನುಮಂತನಿಗೆ ಹೇಳಿದ, ಅವರು ಯಾರು ನೀನು ನೋಡಿ ಬಾ ಅಂತ ಹೇಳಿದ. ಆಗ ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ ಭಿಕ್ಷುರೂಪಂ ತಥೋಭಿಜಿ. ಕಪಿರೂಪವನ್ನು ಬಿಟ್ಟ.
ಪರಮಾತ್ಮನಿಗೆ ಇಷ್ಟ ಯಾವುದು? ಯತಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ ಅಂತ ಹೇಳಿ. ಯತಿಗಳು ಅಂತಂದರೆ ಬಹಳ ಇಷ್ಟ. ಯತಿಗಳ ಕೈಲಿ ಪಲ್ಲಕ್ಕಿ ಹೊರಿಸುವ ಅಂತ ಒಂದು ಹಾಡಿನೊಳಗೆ ಶ್ರೀನಿವಾಸನ ಸ್ತೋತ್ರ ಮಾಡ್ತಾರೆ ಪುರಂದರದಾಸರು. ಯತಿಗಳು ಅಂತಂದರೆ ಜ್ಞಾನಿಗಳು, ವೈರಾಗ್ಯ ಸಂಪನ್ನರಾಗಿರ್ತಕ್ಕಂಥ ಯತಿಗಳ ಮೇಲೆ ವಿಶೇಷವಾದಂಥ ಭಕ್ತಿ ಗೌರವ ಕಾಣಿಸ್ತಕ್ಕಂಥದ್ದಾಗುತ್ತೆ. ಪರಮಾತ್ಮನಿಗೆ ಹರಿವಂಶಾದಿ ಪುರಾಣಗಳಲ್ಲಿ ನಾವು ನೋಡಿದ ಕಾಲಕ್ಕೆ ಯಾವ ರೀತಿ ಅವರು ದೂರ್ವಾಸಾದಿಗಳನ್ನು ಆ ಪರಮಾತ್ಮ ಆದರ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕಾಗಿ ಆ ಪರಮಾತ್ಮನ ಸಮ್ಮತವಾಗಿರ್ತಕ್ಕಂಥದ್ದು ಯಾಕೆ ಗೊತ್ತಲ್ಲ ಹನುಮಂತ ದೇವರಿಗೆ? ಅದಕ್ಕೆ ಕಪಿರೂಪಂ ಪರಿತ್ಯಜ್ಯ, ಆ ಕಪಿರೂಪವನ್ನು, ಆ ಕೋತಿ ರೂಪವನ್ನು ಬಿಟ್ಟ ಭಿಕ್ಷು ರೂಪಂ ಅಂದರೆ ಸನ್ಯಾಸಿ ರೂಪವನ್ನು ಹಾಕ್ಕೊಂಡು ಬಿಟ್ಟು ಅಲ್ಲಿಗೆ ಬಂದ. ಇಬ್ಬರನ್ನು ನೋಡಿದ. ರಮಾಪತಿಂ ರಾಮತನುಂ ದದರ್ಸ್ಯ. ಅವ್ರಿಗೆ ಗೊತ್ತು ಇವರು ಯಾರು ಅಂತ ಹೇಳಿ. ಸುಗ್ರೀವಾದಿಗಳು ಇವರೆಲ್ಲ ದೇವತೆಗಳೇ, ಆದರೂ ಅವರು ತಿಳ್ಕೊಳ್ಳಾರದೆ ಹೋದರು. ನೋಡ್ರಿ, ನಮ್ಮ ವಾಯುದೇವರು ರಮಾಪತಿ ಇಲ್ಲಿ ಈ ರೀತಿಯಾಗಿ ಇದ್ದಾನಷ್ಟೇ. ಯಾವುದೊಂದು ಋಷಿಕುಮಾರರಂತೆ ಮುನಿಕುಮಾರರಂತೆ ತಲೆಯ ಮೇಲೆ ಆ ರೀತಿ ಜಟ ಕಟ್ಟಿದ್ದಾನೆ, ಕೈ ಒಳಗೆ ಬಿಲ್ಲು ಬಾಣ ಹಿಡಿದಿದ್ದಾನೆ, ನಾರು ಬಟ್ಟೆಗಳನ್ನು ಹುಟ್ಟಿದ್ದಾನೆ. ಆದರೂ ಅವನು ಏನು ಹಾಕಿದರೂ ಕೂಡ ಇವನು ರಮಾಪತಿಯೇ. ಆ ರಮಾಪತಿಯಂ ರಾಮತನುಂ ದದರ್ಶ, ರಾಮನಂತೆ ಕಾಣಿಸ್ತಾ ಇರತಕ್ಕಂಥವನು ಯಾರು? ಸಾಕ್ಷಾತ್ ಶ್ರೀಮನ್ನಾರಾಯಣ. ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿದ. ದೇವಭಾಷೆಯಾಗಿರ್ತಕ್ಕಂಥ ಸಂಸ್ಕೃತ ಭಾಷೆಯಲ್ಲಿ ಆ ರಾಮನ ಮುಂದೆ ಮಾತಾಡ್ತಾ ಇದ್ದಾನೆ. ನಿಜ ಅಲ್ಲ? ರಾಘವೇಂದ್ರ ಸ್ವಾಮಿಗಳವರು ಹೇಳಿದ್ರಲ್ಲ, ಸದಾ ಭಗವತ್ ಸನ್ನಿಧವು ಪೂಜ್ಯಾನ. ಬ್ರಹ್ಮಾದಿ ದೇವತೆಗಳು ಆತನ ಮುಂದೆ ನಿಂತು ಮಾತಾಡಲಾರರು. ಬ್ರಹ್ಮಾದಿ ದೇವತೆಗಳು ದೂರ ನಿಂತುಕೊಂಡು ನಮಸ್ಕಾರವನ್ನು ಮಾಡ್ತಾರೆ. ಆತನ ಆಜ್ಞಾವನ್ನು ಶಿರೋಧಾರ್ಯವನ್ನು ಮಾಡ್ತಾರೆ. ಮಾತಾಡಬೇಕಾದರೂ ಪ್ರಾರ್ಥನಾ ರೂಪವಾಗಿ ವಿನಯ ವಿಧೇಯತದಿಂದ ಆ ಶಿರವನ್ನು ಬಗ್ಗಿಸಿ ಕೈಯನ್ನು ಜೋಡಿಸಿ ಮಾತಾಡ್ತಾರೆ ರಾಮಚಂದ್ರ ದೇವರ ಮುಂದೆ. ಮತ್ತು ಇಷ್ಟು ದೇವಾನ್ ದೇವತೆಗಳು ಭಯಪಟ್ಟರೆ ಮುಂದಕ್ಕೆ ಹೋಗತಕ್ಕಂಥವ್ರು ಯಾರ್ರಿ ಅಂತಂದರೆ ನಮ್ಮ ವಾಯುದೇವರು. ಮುಂದಕ್ಕೆ ಬಂದರು. ಸಂಸ್ಕೃತದಲ್ಲಿ ಯಾರು ನೀವು? ಎಲ್ಲಿಂದ ಬರ್ತಾ ಇದ್ದೀರಿ? ಯಾತಕ್ಕೆ ಬರ್ತಾ ಇದ್ದೀರಿ? ಎಲ್ಲಿಗೆ ಹೋಗ್ತಾ ಇದ್ದೀರಿ? ಮೊದಲಾದಂಥ ಪ್ರಶ್ನೆಗಳನ್ನು ಮಾಡಿದರು. ಎರಡ ಸ್ವಲ್ಪ ಹೊತ್ತುಗಳ ಕಾಲ ಬರೀ ಪ್ರಶ್ನೆಗಳನ್ನು ಕೇಳಿದರು. ಲಕ್ಷ್ಮಣನ ನೋಡಿದ. ಏನು ಹೇ ಸನ್ಯಾಸಿ, ಯಾರು ಅಂತ ತಿಳಿದಿದ್ದಿ? ಯಾತಕ್ಕೆ ನೀನು ಈ ರೀತಿಯಾಗಿ ಇಷ್ಟೊಂದು ಪ್ರಶ್ನೆಗಳ ಪರಂಪರೆಯನ್ನು ಹಾಕ್ತಾ ಇದ್ದಿ ಅಂತ ಹೇಳಿ ಮಧ್ಯೆ ಮಾತಾಡಿದೆ. ಅದಕ್ಕೆ ನಾ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದಸ್ಯ ಧಾರಿಣಃ ನ ಸಾಮವೇದ ವಿದುಷಾಂ ನ್ಯೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುದಾಶ್ರಿತಂ ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಾಗಿಲ್ಲೆಂದು ಮುಖ್ಯಪ್ರಾಣನನು ರಾಮನನುಕರಿಸಿದ. ರಾಮ ಅಂದ, ಲಕ್ಷ್ಮಣ, ಈ ಸನ್ಯಾಸಿ ಮಾತಾಡ್ತಾ ಇದ್ದರೆ ಹೇಗಿದೆ ನೋಡು. ಋಗ್ವೇದ ಓದಿಕೊಂಡವರು ಯಜುರ್ವೇದ ಸಾಮವೇದಾದಿಗಳನ್ನು, ಅದರ ನಂತರ ಮಹಾವ್ಯಾಕರಣವನ್ನು ಕ್ಷುಣ್ಣವಾಗಿ ತಾವು ಕಲ್ತ್ಕೊಂಡಿರತಕ್ಕಂಥವರು ಕೂಡ ಈ ರೀತಿಯಾಗಿ ಮೃದು ಮಧುರವಾಗಿ ವಾಂಗ್ಮಯಂ ತಪ ಉಚ್ಚತೆ. ಏನು ಒಂದೊಂದು ಮಾತು ಜೇನುತುಪ್ಪದಾಗ ಅದ್ದಿರತಕ್ಕಂಥ ಹಣ್ಣಿನ ಇದಿದ್ದಾಗಿದೆ, ಹೋಳಿದ್ದಾಗಿ ಇರತಕ್ಕಂಥದ್ದಾಗಿದೆ. ತಡೆಯಬೇಡ, ಮಾತಾಡಲಿ. ಎಷ್ಟೊತ್ತು ಮಾತಾಡ್ತಾನೋ ಮಾತಾಡಲಿ, ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತಕ್ಕಂಥವನಾಗ್ತೇನೆ ಅಂಥೇಳಿ ಅಂದ. ಅಂದ್ರೆ ಇದರಿಂದ ಎಷ್ಟು ಗೊತ್ತಾಗುತ್ತೆ ಅಂತಹ ಮಾತು, ಏನು ಕತಿ ಹನುಮಂತ ದೇವರ ಮಾತು. ಅದಕ್ಕೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ. ಮಾತಿನೊಳಗೆ ಪಟುತ್ವ ಇರಬೇಕು, ಮಾತಿನೊಳಗೆ ಅರ್ಥ ಇರಬೇಕು, ಅರ್ಥಪೂರ್ಣವಾಗಿರತಕ್ಕಂಥ ಮಾತುಗಳಾಗಬೇಕು. ಅಲ್ಲಿಂದ ಅರ್ಥವು ನಮಗೆ ಕೊಡತಕ್ಕಂಥ ಶಬ್ದಗಳು ಇರತಕ್ಕಂಥದ್ದಾಗಬೇಕು, ಆ ಶಬ್ದವು ಅರ್ಥಪೂರ್ತವಾಗಿರ್ತಕ್ಕಂಥದ್ದಾಗಬೇಕು. ಇವೆರಡೂ ಕೊಡೋರು ಯಾರ್ರಿ ಅಂತಂದರೆ ಇವೆರಡಕ್ಕೆ. ಅದಕ್ಕೆ ಮಹಾಕವಿಗಳಾದಂಥ ಕಾಳಿದಾಸರು ಕೂಡ ವಾಗರ್ಥ ವಿವಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಅಂಥ ಮಾತು, ಮಾತಿನೊಳಗೆ ಅರ್ಥದಿಂದ ಕೂಡಿರ್ತಕ್ಕಂಥ ಮಾತು ಕೊಡೋರು ಪಾರ್ವತಿ ಪರಮೇಶ್ವರು. ಆದ ಕಾರಣ ಆ ರೀತಿಯಾಗಿ ಮಾತನ್ನು ನಮ್ಮಿಂದ ಆಡಿಸ್ತಕ್ಕಂಥ ಶಕ್ತಿ ಕೊಡೋರು ಯಾರ್ರಿ ಅಂತಂದ್ರೆ ಹನುಮಂತ ದೇವರು. ನೋಡ್ರಿ ಹೆಂಗೆ ಮಾತಾಡಿದ್ರು. ರಾಮದೇವರು ವೇದ ಪ್ರತಿಪಾದಿತರಾಗಿರ್ತಕ್ಕಂಥವರು. ಅಂಥ ಬ್ರಹ್ಮನ್ನೇ ಅವರು ಮಗನನ್ನಾಗಿ ಪಡೆದಿರತಕ್ಕಂಥ ಸಾಕ್ಷಾತ್ ಶ್ರೀ ಮಹಾವಿಷ್ಣುವು. ಆ ಶ್ರೀ ಮಹಾವಿಷ್ಣುವು ಹನುಮಂತ ದೇವರ ಮಾತಿಗೆ ಏನು ಮುಗ್ಧನಾಗಿ ಹೋಗಿರತಕ್ಕಂಥವನಾದ. ಆಮೇಲೆ ಪರಸ್ಪರ
ಒಬ್ಬರಿಗೊಬ್ಬರಿಗೆ ಇದಾಗ್ತದೆ, ಸಹವಾಸ ಆಗ್ತದೆ, ಪ್ರೀತಿ ಹುಟ್ಟುತ್ತದೆ ಹನುಮಂತನ ಮೇಲೆ. ಆಗ ಹನುಮಂತ ದೇವರು ತಮ್ಮ ನಿಜ ರೂಪದಿಂದ ಆ ರಾಮಲಕ್ಷ್ಮಣರಿಬ್ಬರನ್ನೂ ಕೂಡ ತನ್ನ ಭುಜದ ಮೇಲೆ ಕೂಡಿಸಿಕೊಂಡು ಅಲ್ಲಿಂದ ಸುಗ್ರೀವನ ಬಳಿಗೆ ಬಂದಿದ್ದಾನೆ. ಸುಗ್ರೀವ, ನಿನ್ನಕ್ಕೋಸ್ಕರವೇ ಬಂದಿರತಕ್ಕಂಥವರು ಇವರು ಸಾಕ್ಷಾತ್ ರಾಮ ಲಕ್ಷ್ಮಣರು, ದಶರಥ ಮಹಾರಾಜನ ಮಕ್ಕಳಾಗಿದ್ದಾರೆ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಆದಿಶೇಷ ದೇವರೇ ಆಗಿರತಕ್ಕಂಥವರು ಅಂತ ಹೇಳಿ ತಿಳಿಸಿಕೊಟ್ಟು, ಈ ಸ್ವಾಮಿಯ ಅನುಗ್ರಹ ನಿನಗಾದರೆ ನಿನ್ನ ಒಂದು ಕಷ್ಟಗಳೆಲ್ಲ ಪರಿಹಾರವಾಗತಕ್ಕಂಥದ್ದಾಗತ್ತೆ, ಶರಣಾಗತನಾಗು ರಾಮದೇವರಿಗೆ ಅಂತ ಹೇಳಿ ಅಗ್ನಿ ಸಾಕ್ಷಿಯಾಗಿ ಅಲ್ಲಿ ಶರಣಾಗತನನ್ನಾಗಿ ಮಾಡಿ ಸ್ನೇಹವನ್ನು ಮಾಡ್ತಾನೆ. ಮಾಡಿ ಈ ಸುಗ್ರೀವನನ್ನು ನೀನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಸುಗ್ರೀವನ ಬಳಿಯಲ್ಲಿ ಆ ಒಂದು ರಾಮನ್ನ ಪ್ರಾರ್ಥನೆ ಮಾಡ್ತಕ್ಕಂಥವನಾಗ್ತಾನೆ. ಯಾರು? ನಮ್ಮ ಹನುಮಂತ ದೇವರು. ಆ ಹನುಮಂತ ದೇವರ ಪ್ರಾರ್ಥನೆಯನ್ನು ತಾನು ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಿರ್ತಕ್ಕಂತಹ ರಾಮದೇವರು ಅಗ್ನಿ ಸಾಕ್ಷಿಯಾಗಿ ಅವನ ಸರಿಗೆ ಸ್ನೇಹವನ್ನು ಮಾಡಿಕೊಂಡು, ತಪ್ಪದೇ ನಾನು ನಿನ್ನ ಅಣ್ಣನನ್ನು ಸಂಹಾರ ಮಾಡ್ತೇನೆ, ನಿನ್ನ ಹೆಂಡತಿಯನ್ನು ನಿನಗೆ ಕೊಡಿಸ್ತಕ್ಕಂಥವನಾಗ್ತೇನೆ, ಮೇಲೆ ನಿನಗೆ ರಾಜ್ಯವನ್ನು ಕೊಡಿಸ್ತೇನೆ ಅಂತ ಹೇಳಿ ಅದೇ ಪ್ರಕಾರವಾಗಿ ಅಲ್ಲಿಂದ ಆ ಸುಗ್ರೀವಿಟ್ಟ ಪರೀಕ್ಷೆಗಳಲ್ಲಿ ತಾನು ಆ ಪರೀಕ್ಷೆಗಳಿಗೆ ನಿಂತುಕೊಂಡ, ಅವನಿಗೆ ನಂಬಿಕೆ ಬರುವಂತೆ ಮಾಡಿದ, ವಾಲಿ ಸಂಹಾರವನ್ನು ಮಾಡಿಸಿದ. ಅದರ ನಂತರ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ. ನೋಡಿದರೆ ಇದರಿಂದ ಏನಾಯಿತು? ಹನುಮಂತನು ಇರೋಣದರಿಂದ ಸುಗ್ರೀವ ಗೆದ್ದ, ಆ ಹನುಮಂತನಿಗೆ ದೂರನಾಗಿರ್ತಕ್ಕಂಥ ವಾಲಿ ಬಿದ್ದ. ಅದೇ ರೀತಿಯಾಗಿ ವಿಭೀಷಣನೂ ಅಷ್ಟೇ ರಾಮನ ಆಶ್ರಯ ಮಾಡಿ ಬಂದ. ಇವನು ಶತ್ರುಪಕ್ಷದವನಾಗಿದ್ದಾನೆ, ಆದ ಕಾರಣ ಇವನ ಸ್ವೀಕಾರ ಮಾಡಬಾರ್ದು ಅಂತ ಎಲ್ಲರೂ ಅಂದರೂ ಕೂಡ ಇಲ್ಲಿ ಅವನನ್ನು ಸ್ವೀಕಾರ ಮಾಡಬಹುದು ಅಂತಲೇ ಹೇಳ್ತಾನೆ. ಅದಕ್ಕಾಗಿ ಹನುಮನು ಒಲಿದ ವಿಭೀಷಣ ಗೆದ್ದ, ಹನುಮನು ಮುನಿದುದಕ್ಕೆ ರಾವಣ ಬಿದ್ದ. ಅದೇ ರೀತಿಯಾಗಿ ನೋಡ್ರಿ, ಹನುಮಂತನ ಪಕ್ಷ ವಹಿಸಿರತಕ್ಕಂಥ ವಿಭೀಷಣ, ಆ ವಿಭೀಷಣನ ಬಗ್ಗೆ ರಾಮದೇವರಿಗೆ ತಿಳಿಸಿಕೊಡೋಣದ್ರಿಂದ ಎಷ್ಟು ಜನ ಎಲ್ಲರೂ ಕೂಡ ಸುಗ್ರೀವನಿಂದ ಮೊದಲು ಮಾಡಿಕೊ ಪ್ರತಿಯೊಬ್ಬರು ಇವನು ನಮ್ಮ ಶತ್ರುವಾದಂಥ ರಾವಣನಿಗೆ ಇವನು ತಮ್ಮನಾಗಿದ್ದಾನೆ, ನಮ್ಮ ರಹಸ್ಯಗಳನ್ನು ತಿಳಿಸ್ತಾನೆ, ಇವನನ್ನು ನಾವು ಸ್ವೀಕಾರ ಮಾಡಬಾರದು ಅಂತ ಎಲ್ಲರೂ ಅಂದರು. ಹನುಮಂತ ನಿನ್ನ ಅಭಿಪ್ರಾಯ ಏನಂತ ಸ್ವೀಕಾರ ಮಾಡಬಹುದು, ಮಾಡೇ ಬಿಟ್ಟ. ಆ ಹನುಮಂತನ ಮಾತು ಪ್ರಕಾರ ಅವತ್ತೇ ಅವನಿಗೆ ಆ ಸಮುದ್ರದ ದಡಿಯಲ್ಲಿ ಆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಲಂಕಕ್ಕೆ ಅಧಿಪತಿಯನ್ನಾಗಿ ಮಾಡಿದ. ನೋಡಿದರೆ ಅದಕ್ಕಾಗಿ ಕೊನೆಗೆ ಹೇಳ್ತಾರೆ, ಹನುಮನು ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೋಳ್ವಾಸ. ಪರಸ್ಪರ ಇವರು ಒಬ್ಬರಿಗೊಬ್ಬರು ಕೂಡ ಹಣ್ಣಿನೊಳಗೆ ರಸ ಇದ್ದಂತೆ, ರಸದಿಂದ ಕೂಡಿರ್ತಕ್ಕಂಥ ಹಣ್ಣಿನಂತೆ ಇವರು ಆ ಪರಮಾತ್ಮ ಮತ್ತು ವಾಯುದೇವರು ಇಬ್ಬರೂ ಕೂಡ ಪರಸ್ಪರ ಒಬ್ಬರಿಗೊಬ್ಬರೇ ಇರತಕ್ಕಂಥವರಾಗಿದ್ದಾರೆ. ಆದ ಕಾರಣ ಇಂಥ ವಾಯುದೇವರ ಅಧಿಷ್ಠಾನದಲ್ಲಿ ನಾವು ಆ ಪರಮಾತ್ಮನನ್ನು ಕಾಣಬೇಕು ಅಂತನ್ನುವಂಥದ್ದಕ್ಕೆ ಅಂಜನಾದ್ರಿ ಅಂತ ಹೇಳಿ ನಾವು ಹೇಳ್ತೇವೆ. ಅಂಜನದೊಳಗೆ ಪರಮಾತ್ಮನ ಹೆಂಗೆ ಅಂಜನದೊಳಗೆ ಕಳೆದು ಹೋದ ವಸ್ತುವನ್ನು ಹೆಂಗೆ ಪಡಿತೇವೋ ಹಂಗೆ ಈ ಅಂಜನಾಸುತನಲ್ಲಿ ಪರಮಾತ್ಮನನ್ನು ಸುಲಭವಾಗಿ ನಾವು ನೋಡಬಹುದು, ಅವನ ಅನುಗ್ರಹವನ್ನು ಪಡೆಯಬಹುದು ಅನ್ನುವಂಥ ಉದ್ದೇಶದಿಂದ ಪುರಂದರದಾಸರು ತಮ್ಮ ಸಣ್ಣ ಕೃತಿಯಲ್ಲಿ ಹನುಮಂತ ದೇವರ ಮಹಿಮಾವನ್ನು ನಮಗೆ ತಿಳಿಸಿಕೊಟ್ಟಿರತಕ್ಕಂಥವರಾಗಿದ್ದಾರಂಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇಮನಃ ಅಂತ ಶ್ರೀನಿವಾಸನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಣೆ ಮಾಡೋಣ. ಓಂ ನಮೋ ವೆಂಕಟೇಶಾಯ. Oh